ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದೆಯಾ? ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತಹ ಎಲ್ಲ ಚಾನ್ಸಸ್ಗಳು ಇದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನೀವೇನಾದರೂ ರೇಷನ್ ಕಾರ್ಡನ್ನು ಹೊಸದಾಗಿ ಪಡೆದುಕೋಬೇಕು, ನಾವು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಅಂತ ಅನ್ನೋರ್ಗೂ ಕೂಡ ಇಲ್ಲಿ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಏನು ಕಾರಣಕ್ಕಾಗಿ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ಕೂಡ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ಪಕ್ಷ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗ ಆಲ್ರೆಡಿ ತಿಳಿಸ್ಕೊಟ್ಟೆ ನಿಮಗೆ. ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ಅಥವಾ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಅರ್ಜಿಯನ್ನು ಹಾಕಿದರೆ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಯಾಕೆ ಅಂತ ನಿಮಗೆ ಅನ್ನಿಸ್ಬೋದು. ಸೊ ಅಧಿಕಾರಿಗಳೇ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂತ ಅಂದರೆ ಏನು ಪ್ರಾಬ್ಲಮ್ ಅಂತ ನೀವು ಕೇಳ್ಬೋದು. ಎಸ್ ಫ್ರೆಂಡ್ಸ್, ನೀವೇನಾದರೂ ಆಲ್ರೆಡಿ ರೇಷನ್ ಕಾರ್ಡನ್ನು ಪಡೆದುಕೊಂಡಿದ್ದೀರಾ ಅಥವಾ ಏನಾದರೂ ನೀವು 2017ರಿಂದ 2024 ಸೊ ಏನು ಗ್ಯಾಪ್ ಇದೆ, ಸೊ ಇಷ್ಟರೊಳಗಡೆ ನೀವೇನಾದರೂ ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ರೇಷನ್ ಕಾರ್ಡನ್ನು ಪಡೆದುಕೊಳ್ಳೋದಕ್ಕೋಸ್ಕರ? ಸೊ ಇಂಥವ್ರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಮೊದಲನೇದಾಗಿ ಹೇಳೋದಾದರೆ ಅಧಿಕಾರಿಗಳು ಏನಕ್ಕೆ ಬರ್ತಾರೆ ಅಂತ ಹೇಳೋದಕ್ಕಿಂತ ಮುಂಚೆ 2017ರಿಂದ 2021ವರೆಗೆ ಏನು ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸಬ್ರನ್ನ ಸೇರ್ಪಡೆ ಮಾಡೋದಾಗಿರ್ಬೋದು, ಅರ್ಜಿಗಳನ್ನು ಸ್ವೀಕಾರ ಮಾಡಿರೋದಾಗಿರ್ಬೋದು, ಮತ್ತು ವಿಲೇವಾರಿ ಅರ್ಜಿಗಳು ಏನಿದೆ ಸೊ ಇದ್ರ ಒಂದು ವಿವರವನ್ನು ಹೇಳೋದಾದರೆ ಸಲ್ಲಿಕೆ ಅರ್ಜಿ ಬಂದು 3,14,798 ಇದೆ. ದೆನ್ ನೆಕ್ಸ್ಟು ತಿರಸ್ಕಾರ ಆಗಿರುವಂತಹ ಅರ್ಜಿಗಳ ವಿವರ ಬಂದುಬಿಟ್ಟು 9,60,641 ಇದೆ. ದೆನ್ ನೆಕ್ಸ್ಟು ವಿಲೇವಾರಿ ಆಗಿರುವಂತಹ ಅರ್ಜಿಗಳು ಬಂದು 3,68,812. ಇನ್ನು ಬಾಕಿ ಉಳಿದಿರುವಂತಹ ಅರ್ಜಿಗಳು ಬಂದು 2,95,986 ಬಾಕಿ ಇದೆ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಏನಕ್ಕೆ ನಾನು ವಿವರವನ್ನು ಕೊಡ್ತಿದ್ದೀನಿ, ಸೊ ನಿಮಗೆ ಏನಾದರೂ ನಿಮ್ಮ ರೇಷನ್ ಕಾರ್ಡು ಪೆಂಡಿಂಗ್ ಉಳ್ಕೊಂಡಿದೆಯಾ ಅಥವಾ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಅಪ್ಲೈ ಮಾಡಿದ್ರೂ ಕೂಡ ರಿಜೆಕ್ಟ್ ಆಗಿದೆಯಾ? ಸೊ ಅಧಿಕಾರಿಗಳು ಏನು ಕಾರಣಕ್ಕಾಗಿ ಬರ್ತಾರೆ ಅಂತ ಅಂದರೆ ಒಂದು ವೇಳೆ ನೀವೇನಾದರೂ ಸರಿಯಾದ ದಾಖಲೆಗಳನ್ನು ತೋರಿಸಿ ಅಥವಾ ಕೊಟ್ಟು ನೀವು ರೇಷನ್ ಕಾರ್ಡನ್ನು ಪಡೆದುಕೊಂಡಿಲ್ಲ, ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ನೀವೇನಾದರೂ ಪಡೆದುಕೊಂಡಿದ್ದೀರಾ, ಸೊ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಪೆಂಡಿಂಗ್ ಉಳ್ಕೊಂಡಿದೆಯಾ ಅಥವಾ ಏನಾದರೂ ರೇಷನ್ ಕಾರ್ಡು ರಿಜೆಕ್ಟ್ ಆಗಿದೆಯಾ, ಸೊ ಈ ರೀತಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಏನಾಗುತ್ತೆ ಅಂತ ಅಂದರೆ ಅಧಿಕಾರಿಗಳು ಇನ್ನು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸೊ ಇದರ ಒಂದು ರೇಷನ್ ಕಾರ್ಡ್ ವೆರಿಫಿಕೇಷನ್ಗೋಸ್ಕರ ಅಂತ ಅಂದರೆ ನಿಮ್ಮದು ರಿಜೆಕ್ಟ್ ಆಗಿ ಅಥವಾ ಪೆಂಡಿಂಗ್ ಉಳ್ಕೊಂಡಿದ್ದು ಸೊ ಈ ರೀತಿ ಏನಾದರೂ ನೀವು ಪ್ರಾಬ್ಲಮನ್ನು ನೀವು ಫೇಸ್ ಮಾಡ್ತಾ ಇದ್ದರೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಏನು ಮಾಡಬೇಕು ಅಂತ ಅಂದರೆ ಸರಿಯಾದ ದಾಖಲೆಗಳನ್ನು ತೋರಿಸಿ ನೀವು ರೇಷನ್ ಕಾರ್ಡನ್ನು ಪಡೆದುಕೋಬೇಕಾಗುತ್ತೆ. ಒಂದು ವೇಳೆ ಇವಾಗ ಅಕಸ್ಮಾತ್ ಇದ್ರ ಬಗ್ಗೆ ಏನು ಮಾಹಿತಿ ಬಂದಿಲ್ಲ, ಬಟ್ ಒಂದೇ ಮನೆಯಲ್ಲಿ ಎಲ್ಲ ಒಟ್ಟಿಗೆ ಇದ್ದು ಎರಡೆರಡು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತೀರ ಅಲ್ವಾ, ಸೊ ಅಂಥವ್ರಿಗೂ ಇಲ್ಲಿ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಬಟ್ ಇಲ್ಲಿ ಮೇಯ್ನ್ ಹೇಳಿರೋದಾದರೆ ನಿಮ್ಮ ಕಾರ್ಡ್ ರಿಜೆಕ್ಟ್ ಆಗಿ ಅಥವಾ ಪೆಂಡಿಂಗ್ ಇದ್ದು ಸೊ ನಮ್ಮ ರೇಷನ್ ಕಾರ್ಡ್ ಇನ್ನೂ ಪಡೆದುಕೊಂಡಿಲ್ಲ, ನಾವು ಆಲ್ರೆಡಿ ನಾವು ಅಪ್ಲೈ ಮಾಡಿ ಎಷ್ಟೊಂದು ದಿನ ಆಯಿತು, ತಿಂಗಳಾಯಿತು ಅಂತ ಹೇಳೋದಾಗಿರ್ಬೋದು. ನೀವು ನೋಡಿರ್ತೀರ ಸರ್ಕಾರ ಮಧ್ಯದಲ್ಲಿ ಸ್ಥಗಿತ ಮಾಡಿತ್ತು ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡೋದಾಗಿರ್ಬೋದು, ಅರ್ಜಿಗಳನ್ನು ಸ್ವೀಕಾರ ಮಾಡೋದಾಗಿರ್ಬೋದು. ಸೊ ಈ ರೀತಿ ಏನಿತ್ತು ಸೊ ಈ ಒಂದು ಪ್ರೊಸೀಜರನ್ನು ಸ್ಟಾಪ್ ಮಾಡಿದರು. ಬಟ್ ಇವಾಗ ಮತ್ತೆ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಟ್ಟು ವೆರಿಫಿಕೇಷನನ್ನು ಮಾಡ್ತಿದ್ದಾರೆ. ಸೊ ಪ್ರತಿಯೊಂದು ರೇಷನ್ ಕಾರ್ಡ್ಗಳನ್ನು ಮಾಡ್ತಾರೆ. ನಿಮ್ಮದು ಮೊದಲಿಂದ ಎಲ್ಲ ಸರಿ ಇದೆ ಅಂತ ಅನ್ನೋರು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ಟು ಅಥವಾ ನಿಮ್ಮ ಕಾರ್ಡು ಒಂದು ವೇಳೆ ನಿಮ್ದು ಎಲ್ಲ ಸರಿ ಇದ್ದು ಕೂಡ ರಿಜೆಕ್ಟ್ ಆಗ್ತಾ ಇದೆ, ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅನ್ನೋರ್ಗೂ ಕೂಡ ಚೆಕ್ ಮಾಡ್ತಾರೆ.